ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಾನು ಮತ್ತು ಶೋಭಾ ಅವರು ವನಸ್ತ್ರೀ ಮಲೆನಾಡು ಮೇಳ 2023ಗೆ ಬಂದಿದ್ದೀವಿ. ಇಲ್ಲಿ ಮಾತಾಡಿದ್ದು ಬಟ್ ತುಂಬ ಸೌಂಡ್ ಇತ್ತು, ಅದಕ್ಕೆ ಮತ್ತೆ ವಾಯ್ಸನ್ನು ಕೊಟ್ಟಿದ್ದು. ಕುಂಬಳಕಾಯಿ ಸ್ಪರ್ಧೆ ಕೂಡ ಇದೆ. ಸ್ವೀಟು ಮತ್ತು ಖಾರ ಇವರು ಭಾಗವಹಿಸ್ತಾ ಇದ್ದಾರೆ. ಎರಡು ವಿಭಾಗವನ್ನು ಮಾಡಿದ್ದಾರೆ. ನಮ್ಮ ಶೋಭಾ ಅವರು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಕೂಡ ಮಾಡ್ತಿದ್ದಾರೆ. ಬೇರೆ ಬೇರೆ ಗಿಡಗಳನ್ನ ಇಲ್ಲಿ ತಂದು ಮಾರಾಟ ಮಾಡ್ತಿದ್ದಾರೆ. ತುಂಬ ವೆರೈಟಿ ಗಿಡ ಅಂದರೆ ತುಂಬ ಚೆನ್ನಾಗಿದೆ. ದಾಸವಾಳ, ಗುಲಾಬಿ ಹೀಗೆ ತಗೊಂಡು ಹೋಗ್ತೀವಿ. ಅದು ಕೂಡ ಆಮೇಲೆ ನಾವಿಬ್ಬರು ಕೂಡ ಶಾಪಿಂಗ್ ಮಾಡ್ತೀವಿ. ಹೌದು. ಆಮೇಲೆ ಇದು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮಾಡಿರೋದು. ಇದು ತುಂಬ ಹೆಲ್ದಿಯಾಗಿರುತ್ತೆ. ಈ ಸ್ಪರ್ಧೆಯ ಮೂಲ ಉದ್ದೇಶ ಏನಂದರೆ ಆಹಾರ ಪರಂಪರೆಯನ್ನು ಕಾಪಾಡೋದು, ಹಾಗೆಯೇ ನಾಟಿ ತರಕಾರಿಗಳನ್ನು ಜಾಸ್ತಿಯಾಗಿ ಬೆಳೆಸೋದು ಮತ್ತು ಕಲುಷಿತ ಆಹಾರ ಕ್ರಮದಿಂದ ಎಲ್ಲರನ್ನ ರಕ್ಷಣೆ ಮಾಡೋದು. ಸಾಂಪ್ರದಾಯಿಕವಾಗಿ ಬಂದಂಥ ಈ ಕುಂಬಳಕಾಯಿ ಜಾತಿಗೆ ಸೇರಿದ ಎಲ್ಲ ತರಕಾರಿಗಳನ್ನು, ಕುಂಬಳಕಾಯಿ, ಬೂದಿ ಕುಂಬಳಕಾಯಿ, ಗೋವೆಕಾಯಿ ಹೀಗೆ ಎಲ್ಲ ತರಕಾರಿಗಳನ್ನು ಸೇರಿಸಿ ಅಡುಗೆಯನ್ನು ಇಲ್ಲಿ ಮಾಡೋದು ಸ್ಪೆಷಲ್ ಆಗಿದೆ. ಯಾಕೆಂದರೆ ಈ ಪುರಾತನವಾದ ಈ ತರಕಾರಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಆಮೇಲೆ ಇದು ಕುಂಬಳಕಾಯಿಲಿ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಅಂತಾರೆ, ಮತ್ತು ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತೆ ಅಲ್ವಾ. ಸೊ ಅದಕ್ಕೆ ಕುಂಬಳಕಾಯಿಯನ್ನು ಮೇನ್ ಆಗಿ ಇಲ್ಲಿ ಸ್ಪರ್ಧೆಗೆ ಮಾಡ್ತಾ ಇರೋದು. ಈ ಕುಂಬಳಕಾಯಿ ಟೋಟಲ್ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಇದ್ರ ಕುಡಿಯೋದ್ರಿಂದ ಕೊಲೆಸ್ಟ್ರಾಲು, BP, ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಇವರು ಮೇನ್ ಕಾನ್ಸೆಪ್ಟ್ ಆಗಿ ಕುಂಬಳಕಾಯಿಯ ರೆಸಿಪಿಯನ್ನು ಇಲ್ಲಿ ಮಾಡಿಸ್ತಾ ಇರೋದು ಅಡುಗೆ ಸ್ಪರ್ಧೆಗೆ. ಹೊರಗಿಂದ ಎಂಟ್ರೆನ್ಸಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಈ ಪ್ಲೇಸ್ ಹೆಸರು ಲಿಂಗದ ಕೋಣ ಕಲ್ಯಾಣ ಮಂಟಪ ಅಂತ. ಒಳಗೆ ದೇವಸ್ಥಾನ ಕೂಡ ಇದೆ, ಹಾಗೆಯೇ ಕಲ್ಯಾಣ ಮಂಟಪ ಕೂಡ ಇದೆ. ಮ್ಯಾರೇಜಸ್ಸು ಮತ್ತು ಫಂಕ್ಷನ್ಸ್ ಎಲ್ಲ ಇಲ್ಲಿ ನಡೀತಾ ಇರುತ್ತೆ. ನೋಡಿ, ಇಲ್ಲಿ ಒಳಗೆ ಎಲ್ಲ ರೀತಿಯ ಸ್ಟಾಲ್ಸ್ಗಳು ಬಂದಿದೆ. ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿರುವಂಥ ಗಿಡಗಳು ಮತ್ತು ತರಕಾರಿಗಳು ಅದು ಬಂದಿದೆ. ಹಾಗೆಯೇ ತಿಂಡಿಗಳೆಲ್ಲ ಇದೆ. ಯಾವುದೇ ರೀತಿಯ ಕಲರ್ಸ್ ಆಗಲಿ ಅಥವಾ ಕೆಮಿಕಲ್ಸ್ ಆಗಲಿ ಯಾವುದನ್ನು ಹಾಕಿಲ್ಲ. ಸೊ ಆ ರೀತಿಯಾದ ತಿಂಡಿಗಳೆಲ್ಲ ಬಂದಿವೆ. ನಮಗಿಂತ ಜಾಸ್ತಿಯಾಗಿ ಈ ಸಂಸ್ಥೆಯವರಿಗೆ ಈ ಮೇಳದ ಬಗ್ಗೆ ಗೊತ್ತಿರುತ್ತೆ. ಸೊ ಅವರು ಏನು ಹೇಳಿದರು ಅಂತ ನೋಡೋಣ ಸ್ವಲ್ಪ ಚಿಕ್ಕದಾಗಿ. ನೋಡಿ, ನಾವು ಡೀಡ್ ಸಂಸ್ಥೆ 2000ರಿಂದ ಬೀಜ ವಿನಿಮಯ ಮೇಳ ಮತ್ತು ನಮ್ಮ ಕೈತೋಟ ಮೇಳ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಿರ್ಬೇಕಂದ್ರೆ ಬೀಜಗಳು ಮತ್ತು ಗೆಡ್ಡೆ ಗೆಣಸುಗಳು, ತರಕಾರಿಗಳನ್ನು ನಮ್ಮ ಮಹಿಳೆಯರು ಮನೆಯಲ್ಲೇ ಇದ್ದಂತಹ ಬೂದಿ ಅಥವಾ ಸಗಣಿ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ಅದರಿಂದ ಮಾಡಿದಂತಹ ತರಕಾರಿಗಳನ್ನು ಮೊದಲು ನಾವು ತಿಂದು ಹೆಚ್ಚಿಗಾದದನ್ನು ಮಾರಬೇಕು ಅಂತ ನಮ್ಮ ಪ್ರತಿಯೊಂದು ಒಕ್ಕೂಟದಲ್ಲಿ ನಾವು ಮಹಿಳೆಯರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ. ಇದು ಯಾಕೆ ಅಂದ್ರೆ ಪೇಟೆಯಲ್ಲಿ ಸಿಗುವ ತರಕಾರಿಗೂ ನಮ್ಮ ಹಳ್ಳಿ ಮಹಿಳೆಯರು, ನಮ್ಮ ಸಂಘದ ಮಹಿಳೆಯರು ಮಾಡುವಂತ ತರಕಾರಿಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಅದು ಒಂದು ಕಡೆಯಿಂದ ಪೇಟೆಯಲ್ಲಿ ಸಿಗುವ ತರಕಾರಿಗಳು ರಾಸಾಯನಿಕ ಗೊಬ್ಬರ ಆಗಿರ್ತದೆ. ನಾವು ಮನೆಯಲ್ಲಿ ಮಾಡಿರುವಂತಹ ನಮ್ಮ ಆದಿವಾಸಿ ಮಹಿಳೆಯರಿರ್ಬೋದು ಅಥವಾ ಇತರ ಮಹಿಳೆಯರಿರ್ಬೋದು, ನಾವು ಏನ್ ಮಾಡ್ತೇವೆ, ನಮ್ಮಲ್ಲಿರುವಂತಹ ಊದಿರ್ಬೋದು, ಗೊಬ್ಬರ ಇರ್ಬೋದು ಅಥವಾ ಕಾಡಿನಿಂದ ತಂದ ತರಕಾರಿ ಇರ್ಬೋದು, ಇದನ್ನಾಕೆ ಹೂವು, ಬೀಜ ಇದನ್ನೆಲ್ಲ ನಾವು ಗಿಡಗಳನ್ನು ತಯಾರು ಮಾಡ್ತೇವೆ. ಇದು ಒಂದು ರೀತಿ ಈ ಗೆಡ್ಡೆ ಗೆಣಸುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯ ಸದೃಢವಾಗಿ ಬಲಿಷ್ಠವಾಗಿ ಇರ್ತದೆ ಅಂತ ಇಂದಿನವರಿಂದಲೂ ನಂಬಿಕೆ ಇದೆ. ಇವರು ಅವುಗಳ ಬಗ್ಗೆ ಮಾಹಿತಿಗಳನ್ನ ಮುಂದಿನ ಪೀಳಿಗೆಗೆ ನೀಡ್ತಾ ಬಂದಿದ್ದಾರೆ. ಇವರು ತಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅಂತ ಕೇಳ್ತಾರೆ. ತುಂಬ ಶೋಭಾ ಅವರು ಇವತ್ತು ಕುಂಬಳಕಾಯಿ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ. ಅವರು ವಿಶೇಷವಾದ ಇದನ್ನು ಮಾಡಿದ್ದಾರೆ, ರೆಸಿಪಿಯನ್ನು. ಸೊ ಯಾವ್ಯಾವ ರೀತಿ ಅಂತ ಅವರು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ರೀತಿಯ ರೆಸಿಪಿ ಎಲ್ಲ ಮಾಡಿದ್ದಾರೆ. ಸೊ ಇವರು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೋವೆಕಾಯಿ ಕಡುಬನ್ನು ಮಾಡಿದ್ದೀವಿ. ಬಾಳೆಲೆ ಹೆಚ್ಚಿ ಗೋವೆಕಾಯಿ ಕಡುಬನ್ನು ಮಾಡಿರೋದು. ಹಾಗೆ ಈ ಕುಂಬಳಕಾಯಿಯಿಂದ ಪಾಯಸ, ಕೇಸರಿಯನ್ನು ಹಾಕಿ ಪಾಯಸವನ್ನು ಮಾಡಿದ್ದೀವಿ. ಸ್ವೀಟಾ? ಹಾಂ, ಕೇಸರಿ ಅಂದರೆ ಇದು ಕಲರ್ ಅಲ್ಲ, ಕೇಸರಿಯನ್ನೇ ಹಾಕಿದ್ದೀವಿ. ಸ್ಪೆಷಲ್ ಆಗಿ ಟೇಸ್ಟ್ ಬರುತ್ತೆ ಇದು. ಸೊ ಓಕೆ, ಇದು ಕೂಡ ಕಡುಬೆ. ಎರಡು ಥರದ ಕಡುಬೆ ಇದೆ ಇಲ್ಲಿ. ಸ್ವೀಟ್ ಕಡುಬೆನೆ ಒಂದು ಬಾಳೆಲೆ ಹೆಚ್ಚಿರೋದು, ಒಂದು ಪಾತ್ರೆಯಲ್ಲಿ ಹಾಕಿ ಮಾಡಿರೋದು. ಸ್ವೀಟ್ ರೆಸಿಪಿಯನ್ನು ತೋರಿಸಿದ್ರು, ಇವಾಗ ಖಾರ ರೆಸಿಪಿಯನ್ನು ತೋರಿಸ್ತಾ ಇದ್ದಾರೆ. ಕುಂಬಳಕಾಯಿ ಪರೋಟ ಮಾಡಿದ್ದೀವಿ. ಈ ಕುಂಬಳಕಾಯಿ ಪರೋಟ ತುಂಬ ಸ್ಪೆಷಲ್ ಆಗಿರುತ್ತೆ. ಹೌದು, ಈ ಕುಂಬಳಕಾಯಿಯ ಪರೋಟವನ್ನು ಸಾಮಾನ್ಯವಾಗಿ ಮಾಡೋಕ್ಕೆ ಬರಲ್ಲ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದೀನಿ. ಒಂದು ವಾರದಿಂದ ನಾನು ಈ ಪರೋಟವನ್ನು ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ.
ಇದಕ್ಕೆ ನಾನು ಏನು ಸ್ಪೆಷಲ್ ಆಗ್ತೀನಿ ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದು. ಈ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಇದು ಸ್ಪೆಷಲ್ ಆದ ಟೇಸ್ಟ್ ಬರುತ್ತೆ. ಹೌದು. ಸೊ ಈ ಪರೋಟವನ್ನು ಮಾಡಿದ್ದೀನಿ, ಟೇಸ್ಟ್ ಮಾಡಿ ನೋಡಿ. ಓಕೆ. ಈ ಕುಂಬಳಕಾಯಿ ಸ್ಪರ್ಧೆ ಒಂಥರ ವಿಶೇಷವಾಗಿತ್ತು. ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಕಲರ್ಸ್ ಆಗಲಿ ಸೇರಿಸೋ ಹಾಗೆ ಇರಲಿಲ್ಲ. ನ್ಯಾಚುರಲ್ ಆಗಿ ಮಾಡಬೇಕಿತ್ತು. ಹಾಗೆಯೇ ಇದಕ್ಕೆ ಡೆಕೋರೇಷನ್ಗೂ ಕೂಡ ಅಷ್ಟೇ ತರಕಾರಿಗಳಾಗಿರ್ಬೋದು, ಹೂಗಳಾಗಿರ್ಬೋದು ಮತ್ತು ಎಲೆಗಳನ್ನು ನ್ಯಾಚುರಲ್ ಆಗಿರೋದನ್ನೇ ಬಳಸ್ಕೊಂಡಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಂಬಳಕಾಯಿಯಿಂದ ಮಾಡಿದ ಸ್ವೀಟ್ ರೆಸಿಪಿಗಳು ಮತ್ತು ಖಾರ ರೆಸಿಪಿಗಳು ತುಂಬಾ ಅದ್ಭುತವಾಗಿ ಇದ್ವು. ಹೋಳಿಗೆ, ಪಾಯಸ, ಪರೋಟ, ಆಮೇಲೆ ಅತ್ರಾಸ್ ಮತ್ತು ಜಲ್ಲಿ ಥರದ ಸ್ವೀಟ್, ಮಣ್ಣಿ, ಹಾಲುಬಾಯಿ, ಹಾಗೆಯೇ ಚಕ್ಕುಲಿ ಮತ್ತು ಬೇರೆ ಬೇರೆ ರೀತಿಯ ಇನ್ನೂ ಅನೇಕ ರೀತಿಯ ಕುಂಬಳಕಾಯಿಯ ರೆಸಿಪಿಯನ್ನು ಮಾಡಿದರು. ಸ್ವೀಟ್ ರೆಸಿಪಿಗಳು ಒಂಥರ ಚೆನ್ನಾಗಿದ್ದರೆ ಖಾರ ರೆಸಿಪಿಗಳು ಒಂಥರ ಡಿಫ್ರೆಂಟಾಗಿ ಇತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಇತ್ತು. ಹಾಗೆಯೇ ಪ್ರತಿಯೊಂದು ಮಾಡುವ ವಿಧಾನವನ್ನು ಮತ್ತು ಇಂಗ್ರೀಡಿಯೆಂಟ್ಸನ್ನು ಎಲ್ಲವನ್ನು ಇಲ್ಲಿ ಪೇಪರ್ ಮೇಲೆ ಬರೆದಿಡಬೇಕಿತ್ತು. ಮತ್ತು ಸಕ್ಕರೆಯನ್ನು ಜಾಸ್ತಿಯಾಗಿ ಯೂಸ್ ಮಾಡೋ ಹಾಗೆ ಇರಲಿಲ್ಲ. ಒಂದು ವೇಳೆ ಮಾಡಿದರೂ ಕೂಡ ಅದಕ್ಕೆ ಮಾರ್ಕ್ಸ್ ಕಟ್ ಆಗ್ತಾ ಇತ್ತು. ಹಾಗೆಯೇ ಬೆಲ್ಲವನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕಿತ್ತು. ಇದೆಲ್ಲ ಸ್ವೀಟ್ ಕುಂಬಳಕಾಯಿ ರೆಸಿಪಿಗಳು. ಸೊ ನಮ್ಮ ಮನೆಯಲ್ಲ ಚೆಕ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟನ್ನು ನೋಡಿ ರಿಸಲ್ಟನ್ನು ಕೊಡೋಕ್ಕೆ 3 ಮೆಂಬರ್ಸ್ ಜಡ್ಜಸ್ ಇದ್ದರು. ಓನ್ಲಿ ಟೇಸ್ಟ್ ಅಷ್ಟೇ ಅಲ್ಲ, ಶುಚಿ ಮತ್ತು ರುಚಿ ಎರಡನ್ನೂ ನೋಡಬೇಕಿತ್ತು. ಹಾಗೆಯೇ ಒಬ್ಬರು ಡಾಕ್ಟರ್ ಇದ್ದರು, ಇನ್ನೊಬ್ಬರು ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇದ್ದರು, ನೆಕ್ಸ್ಟ್ ಒಬ್ಬರು ಟೀಚರ್ ಇದ್ದರು. ನಮ್ಮ ನಿರ್ಣಾಯಕರು ಇವಾಗ ಸ್ವೀಟು ಮತ್ತು ಖಾರ 2 ರೆಸಿಪಿದು ಇದನ್ನು ಮಾಡಿದ್ದಾರೆ, ಟೇಸ್ಟ್ ಮಾಡಿ ನೋಡಿದ್ದಾರೆ. ನೆಕ್ಸ್ಟು ಏನಾಗುತ್ತೆ ನೋಡೋಣ. ಅದಿದ್ದಾಯಿತು. ಕುಂಬಳಕಾಯಿ, ವಿವಿಧ ರೀತಿಯ ಕುಂಬಳಕಾಯಿಯ ಸಿಹಿ ಮತ್ತು ಖಾರ ತಿಂಡಿಗಳ ಸ್ಪರ್ಧೆ ಮತ್ತು ವನಸ್ಪತಿ ಸಮ್ಮೇಳನದಲ್ಲಿ ಆಯೋಜನೆ ಆಗಿದೆ. ಎಲ್ಲ ಸ್ಪರ್ಧೆಗಳು ಉತ್ತಮವಾಗಿ ರುಚಿಕಟ್ಟಾದಂತಹ ಖಾರ ಮತ್ತು ಸಿಹಿ ಪದಾರ್ಥವನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ದಿನಮಾನದ ಹೊಸ ಹೊಸ ತಿಂಡಿಗಳ ಮಧ್ಯ ಇನ್ನೂ ರುಚಿ ಮತ್ತು ಆಕರ್ಷಣೆ ಇದರಿಂದ ಆಗುವಂಥ ಆಗಬೇಕಿದೆ. ಇದು ಇವರ ಸಮ್ಮೇಳನದಿಂದ ಸಾಧ್ಯ ಆಗ್ಬೋದು ಅಂತ ಅಷ್ಟೇ. ಈಗ ಎಲ್ಲ ತಿಂಡಿಗಳು ಆಧುನಿಕ ಈ ಚಾಟ್ ತಿಂಡಿಯಲ್ಲಿ ಪಡಿಪೋಟಿ ಅಲ್ಲ, ಈ ಆರೋಗ್ಯನೂ ಮುಖ್ಯ. ಹಾಗಾಗಿ ನಾವು ಆರೋಗ್ಯನ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಭಾಗದ ತಿಂಡಿಗಳಿಗೆ ನಾವು ಜಾಸ್ತಿ ಒತ್ತು ಕೊಡಬೇಕು ಮತ್ತು ನಮ್ಮ ಈ ನಿರ್ಣಯಕ್ಕೂ ರುಚಿ ಮತ್ತು ರುಚಿ ಆರೋಗ್ಯ ಈ ಬೇಸಿಸ್ ಮೇಲೆ ನಾನು ಕುಂಬಳಕಾಯಿಯಿಂದ ಮಾಡಿದ ಎಲ್ಲ ರೆಸಿಪೀಸ್ ಸಕ್ಕತ್ತಾಗಿದೆ. ನಾವೆಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ, ಊಟ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ರೆಸಿಪೀಸ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಇದು ಹಲ್ವಾ ಅಲ್ಲ, ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಹಲ್ವಾ. ಇದು ಬಂದುಬಿಟ್ಟು ಅತ್ರಾಸ್ ಕಡುಬು. ಎಷ್ಟೊಂದು ಕುಂಬಳಕಾಯಿ ವೆರೈಟೀಸನ್ನು ನಾನಂತೂ ತಿಂದೇ ಇರಲಿಲ್ಲ, ಫಸ್ಟ್ ಟೈಮ್ ತಿಂದಿರೋದು. ಕೆಲವೊಂದನ್ನು ತಿಂದಿದ್ವಿ, ಬಟ್ ಇಷ್ಟೊಂದು ತಿಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ದೀಪ ಥರ ಇದೆಯಲ್ವಾ, ಸೊ ಇದು ಮಣ್ಣಿಂದ ಮಾಡಿರೋದು, ಈ ಕಡೆಯಲ್ಲಿ ಇರೋದು ಕಟ್ಟಿಗೆಯಿಂದ ಮಾಡಿರೋದು. ಹಾಗೆಯೇ ಇಲ್ಲಿ ನೀವು ಬೀಜಗಳನ್ನು ಮತ್ತು ಕಾಳುಗಳನ್ನು ನೋಡ್ತಿರ್ಬೋದು. ಎಷ್ಟು ಅದ್ಭುತವಾಗಿ, ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗೂ ಇದು ನ್ಯಾಚುರಲ್ ಆಗಿ ಸಾವಯವ ಗೊಬ್ಬರವನ್ನು ಹಾಕಿ ಮಾಡಿರೋ ತರಕಾರಿಗಳ ಬೀಜಗಳು ಮತ್ತು ಕಾಳುಗಳು. ಈ ಮೇಳದಲ್ಲಿ ಬಂದಿರುವ ತರಕಾರಿಗಳು, ಹೂವಿನ ಗಿಡಗಳು ಮತ್ತು ಮನೆಯಲ್ಲಿ ಮಾಡಿರುವ ತಿಂಡಿಗಳು, ಇನ್ನೂ ಅನೇಕ ರೀತಿಯ ಥಿಂಗ್ಸ್ಗಳನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ಅಂದರೆ, ಜಸ್ಟ್ ಬೀಜವನ್ನು ಉಪಯೋಗಿಸಿ ಇದನ್ನು ಮಾಡಿರೋದು. ಚಿಕ್ಕ ಚಿಕ್ಕ ಬೀಜಗಳನ್ನು ಪೋಣಿಸಿ ಮಾಡಿದ್ದಾರೆ ನೋಡಿ. ಇದು ಯಾವುದರಿಂದ ಮಾಡಿರೋದು? ಬೀಜನಾ? ಹೌದು, ಬೀಜನೇ, ಅಷ್ಟದ ಬೀಜನೇ.
ನೋಡಿ, ಇದಂತೂ ಇನ್ನೂ ಅಮೇಝಿಂಗ್ ಆಗಿದೆ. ಬನಾನಾ ಫೈಬರನ್ನು ಉಪಯೋಗಿಸಿ ಮಾಡಿರುವಂತಹ ಪ್ರಾಡಕ್ಟ್ಗಳು. ತುಂಬ ಕಡೆಯೆಲ್ಲ ಇದು ಎಕ್ಸ್ಪರ್ಟ್ ಆಗುತ್ತೆ. ಸೊ ಅಂತಹ ಪ್ರಾಡಕ್ಟ್ಗಳಿವು. ಏನಿದು ಉಷಾ? ಏನಿದು? ಹೌದಾ, ಚೆನ್ನಾಗಿದೆಯಾ? ಈ ರೀತಿ ಇದು ಮಾಡಿದ್ದಾರೆ, ಅಂದರೆ ಕವರ್ ಎಲ್ಲ ಹಾಕಿ. ಓಕೆ, ಚೆನ್ನಾಗಿದೆ. ನಾನೊಂದು ತಗೊಳ್ತೀನಿ. ಇದು ನೀಮ್, ಇದು ಚಾಕ್ಲೇಟ್ ಅಂತ ಚಾರ್ಕೋಲ್ ಚಾಕ್ಲೇಟ್ ಫ್ಲೇವರ್. ಹಾಂ, ಚಾಕ್ಲೇಟ್ ಫ್ಲೇವರ್, ಎಲ್ಲ ರೀತಿಯ ಫ್ಲೇವರ್ ಇದೆ. ಹಾಂ ಹಾಂ, ಆ್ಯಕ್ಚುಲಿ 120 ಪ್ರೈಸು, 100 ರುಪೀಸ್. ಓಕೆ, ತಗೋಬೋದಲ್ಲ? ಇದಕ್ಕೆ ಚೂರು ನೀರು ಮಿಕ್ಸ್ ಮಾಡಿಕೊಂಡು ಮುಖ ತೊಳಿಲಿಕ್ಕೆ ಯೂಸ್ ಮಾಡ್ಬೋದು. ಕಂಪ್ಲೀಟ್ಲಿ ನ್ಯಾಚುರಲ್ ಇದು ನೋಡಿ, ಹಕ್ಕಿಯ ಗೂಡುಗಳು. ತುಂಬ ಖುಷಿಯಾಯಿತು ನೋಡಿ. ಎಷ್ಟು ವರ್ಷ ಆಗಿತ್ತು ಇದನ್ನು ನೋಡ್ತೀನಿ. ನಾನು ಚಿಕ್ಕವಳಿದ್ದಾಗ ನೋಡಿದಾಗಿತ್ತು. ಅಮ್ಮ ಮನೆ ಹತ್ರ ತೆಂಗಿನ ಮರಕ್ಕೆ ಮತ್ತು ಬೇರೆ ಬೇರೆ ಮರಕ್ಕೆಲ್ಲ ಕಟ್ತಾ ಇತ್ತು. ಇದಕ್ಕೆ ಜಾಸ್ತಿ ಏನೂ ಇರಲಿಲ್ಲ, 150 ರುಪೀಸ್, 200 ರುಪೀಸ್ ಆ ರೀತಿ ಇತ್ತು. ಇವರು ಉಡುಪಿಯಿಂದ ಬಂದಿರೋದಂತೆ. ಸಣ್ಣದು ಹೊರಟೆ ನೋಡಿ, ಚಿಕ್ಕ ಮಾವಿನ ಹಣ್ಣು. ಇದು ತೆಂಗಿನಕಾಯಿ. ಅದಕ್ಕೆ ನೋಡಿ ಸರಿಯಾಗಿ ನೋಡಿ. ಹಣ್ಣಿಂದ ಬೀಜ ಬರುತ್ತೆ. ಯಾವುದು ತಿಂದು ಎಂಚಿನ ಮಾವಿನ ಹಣ್ಣಿನ ಬೀಜ ಬರುತ್ತೆ. ಇದು ನೋಡಿ, ಕಾಡು ಮತ್ತು ನಾಡಿನ ಬೀಜಗಳು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಖುಷಿ ಆಯಿತು ನೋಡಿ. ಹಾಗೆಯೇ ವರ್ಷಕ್ಕೂ ಕೂಡ ಇಲ್ಲಿ ಮೇಳ ನಡೆಯುತ್ತೆ. ಸೊ ನೋಡೋರಿದ್ರೆ ಬಂದು ನೋಡ್ಬೋದು ನೋಡಿ. ಇದನ್ನೆಲ್ಲ ಬೀಜದಿಂದ ಮಾಡಿರೋದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ? ನೋಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಲಿಂಗದ ಕೂಡ ದೇವಸ್ಥಾನ, ಈಶ್ವರ ದೇವಸ್ಥಾನ ಇದಾಗಿದೆ. ಈಶ್ವರ ದೇವರು ನೋಡಿ, ಇಲ್ಲಿ ಗುಡಿಯನ್ನು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನ ಇದೆ ಹಿಂದೆ, ಅಲ್ಲಿಂದ ಕೆಳಗೆ ಕೆರೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪುರಾತನವಾದ ದೇವಸ್ಥಾನ, ಹಾಗೆ ಕೆರೆನೂ ಕೂಡ ತುಂಬಾ ಪುರಾತನವಾದದ್ದು. ಈ ಕೆರೆ ನೀರನ್ನೇ ಇಲ್ಲಿ ದೇವಸ್ಥಾನಕ್ಕೆ ಮೂರ್ತಿಗೆ ತಗೊಂಡು ಬಂದು ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ. ಹೋಗೋಣ. ತುಂಬಾ ಚೆನ್ನಾಗಿದೆ, ನಿಮಗೂ ತೋರಿಸ್ತೀವಿ. ತುಂಬಾ ಹಳೇ ಕಾಲದ ಇದು. ಇಲ್ಲಿ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದಾರೆ ದೇವಸ್ಥಾನಕ್ಕೆ, ಅಡಿಗೆ ಮಾಡಕ್ಕೆ ಅಲ್ಲ ಅಲ್ವಾ? ಪ್ರಸಾದಕ್ಕೆ, ಅಡಿಗೆಗೆ, ಅದಕ್ಕೆಲ್ಲ ಬೇಕಾಗುತ್ತಲ್ಲ. ಈ ಕಡೆ ಒಂದು ಬಾವಿ ಇದೆ ನೋಡಿ, ಕೆರೆ. ಒಬ್ಬ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.